ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೆಟೊ ಸಾರನ್ನು ತುಂಬ ಟೇಸ್ಟಿಯಾಗಿ ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ನಾವು 1 ಕಪ್ ತೊಗರಿಬೇಳೆ ಮತ್ತು 3 ಟೊಮೆಟೊ ಮತ್ತು ಒಂಚೂರು ಹುಳಿ ನೀರು ಇಡಬೇಕು ಮತ್ತು 2 ಕಾಯಿಮೆಣಸು ಮತ್ತು 1 ಶುಂಠಿ. ಮೊದಲಿಗೆ ನಾವು ಈ ಬೇಳೆಯನ್ನು ತೊಳೆದು ತರಬೇಕು. ಆಮೇಲೆ 3 ಟೊಮೆಟೊ ಅದಕ್ಕೆ ಹಾಕಿ ಆಮೇಲೆ ನೀವು 2 ಕಾಯಿಮೆಣಸು ಅದಕ್ಕೆ ಹಾಕಬೇಕು. ಆಮೇಲೆ ಇದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನು ಅರಶಿನ, ಆಮೇಲೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ, ಆಮೇಲೆ ನೀರು, ತುಂಬ ನೀರು ಹಾಕಬೇಡಿ, ಸ್ವಲ್ಪ ಮುಳುಗುವಷ್ಟು ನೀರು. ಆಮೇಲೆ ಕುಕ್ಕರಲ್ಲಿ 3 ವಿಜಿಲ್ ತೆಗೀರಿ. ಆಮೇಲೆ ಇಲ್ಲಿ ನಾವು ಮಸಾಲೆಗೆ ರೆಡಿ ಮಾಡೋಣ. ಮೊದಲಿಗೆ ಪ್ಯಾನ್ ಬಿಸಿ ಚೂರು ಎಣ್ಣೆ ಹಾಕಿ ಮತ್ತು ಒಂದು 4 ಒಣಮೆಣಸು ಹಾಕಿ ಅದನ್ನು ರೋಸ್ಟ್ ಮಾಡಿ, ಒಂದು ಕೆಂಪು ಮೆಣಸನ್ನು ಹಾಕಿ ರೋಸ್ಟ್ ಮಾಡಿ. ಆಮೇಲೆ ಅದೇ ಪ್ಯಾನಿಗೆ ನೀವು 1 ಜೀರಿಗೆ ಮತ್ತು 1 ಸ್ಪೂನ್ ಕೊತ್ತಂಬರಿ ಮತ್ತು ಅರ್ಧ ಸ್ಪೂನು ಮೆಂತೆ ಇಷ್ಟನ್ನು ರೋಸ್ಟ್ ಮಾಡಿ. ಆಮೇಲೆ ರೋಸ್ಟ್ ಆದಮೇಲೆ ಸ್ವಲ್ಪ ಲೈಟಲ್ಲಿ ರೋಸ್ಟ್ ಮಾಡಿ. ಆಮೇಲೆ ಅದನ್ನು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡುವಾಗ ನೀರು ಹಾಕಲಿಕ್ಕಿಲ್ಲ, ಮಿಕ್ಸಿಗೆ ಡ್ರೈ ಪೌಡರ್ ಮಾಡಿ ತರಬೇಕು. ಅದು ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ 3 ವಿಜಿಲ್ ಆಗಿದೆ ಕುಕ್ಕರಲ್ಲಿ ಇಟ್ಟ ತರಕಾರಿ, ಅದನ್ನು ತೆಗೆದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಾಂದರೆ ನೀವು ಆ ಕುಕ್ಕರಲ್ಲಿ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಬೇರೆ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೇನೆ. ಆಮೇಲೆ ನಾನು ಅದಕ್ಕೆ ಒಂದು ಹುಳಿ ನೀರು ರೆಡಿ ಮಾಡಿಟ್ಟಿದ್ದೆಲ್ಲ, ಆ ಹುಳಿ ನೀರನ್ನು ಅದಕ್ಕೆ ಸೇರಿಸ್ತೇನೆ. ಆಮೇಲೆ ಒಂದು ಶುಂಠಿ ತೆಗೆದಿಟ್ಟ ಶುಂಠಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಆಮೇಲೆ ನೀವು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಕಾದರೆ. ಮತ್ತು ನೀವು ಸ್ವಲ್ಪ 1 ಸ್ಪೂನ್ನಷ್ಟು ಬೆಲ್ಲ ಯೂಸ್ ಮಾಡಿ. 1 ಸ್ಪೂನ್ ಬೆಲ್ಲ ಹಾಕಿದರೆ ಒಳ್ಳೆ ರುಚಿಯಾಗಿರುತ್ತೆ. ಸೊ 1 ಸ್ಪೂನ್ನಷ್ಟು ಬೆಲ್ಲ ಅದಕ್ಕೆ ಆ್ಯಡ್ ಮಾಡಿ. ಮತ್ತು ನೀವು ಅದನ್ನು ಮಿಕ್ಸ್ ಮಾಡಿ. ನಂತರ ನೀವು ಆಗ ತೆಗೆದಿಟ್ಟಂಥ ಮಿಕ್ಸಿಯಲ್ಲಿ ಮಾಡಿದಂಥ ಮಸಾಲೆ ಉಂಟಲ್ಲ, ಪುಡಿ, ಅದನ್ನು ಅದಕ್ಕೆ ಸೇರಿಸಿ. ಮತ್ತು ಎಲ್ಲ ಒಟ್ಟಿಗೆ ಮಿಕ್ಸ್ ಆದಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡಿ. ನಾನು 2 ಲೋಟ ಆ್ಯಡ್ ಮಾಡಿದ್ದೇನೆ. ಜಾಸ್ತಿ ಬೇಕಾದರೆ ಜಾಸ್ತಿ ಆ್ಯಡ್ ಮಾಡ್ಬೋದು. ಮತ್ತು ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪು ಕೂಡ ಆ್ಯಡ್ ಮಾಡಿ. ಮತ್ತು ಅದನ್ನು 5 ನಿಮಿಷ ಕುದಿಸಿ ಆದಮೇಲೆ ಸ್ವಲ್ಪ ನೀವು ಲಾಸ್ಟಿಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ. ಮತ್ತು ನೀವು ಒಗ್ಗರಣೆಗೆ ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಒಳ್ಳೆ ಟೇಸ್ಟಿಯಾದ ನಿಮ್ಮ ಟೊಮೆಟೊ ಸಾರು ರೆಡಿಯಾಗಿದೆ ನೋಡಿ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ. ಬೇರೆ ಬೇರೆ ಥರದಲ್ಲಿ ಟೊಮೆಟೊ ಸಾರು ಮಾಡ್ತೀರಲ್ಲ, ಈ ಥರ ಕೂಡ ಟೊಮೆಟೊ ಸಾರು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬಾಯ್.